ತಮ್ಮ ಮನೆಯ ಹತ್ತಿರದಲ್ಲೇ ಕಿಂಡಿ ಅಣೆಕಟ್ಟು ನಿರ್ಮಾಣದ ಉದ್ದೇಶಕ್ಕೆ 250ಕ್ಕೂ ಹೆಚ್ಚು ಬೃಹತ್ ಮರಗಳನ್ನು ಕಡಿದು ಉರುಳಿಸಿರುವುದನ್ನು ಪದ್ಮಶ್ರೀ ತುಳಸಿಗೌಡ ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಮತ್ತೆ ಮರಗಳಿಗೆ ಕೊಡಲಿ ಇಟ್ಟರೆ ಪ್ರತಿಭಟನೆ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ತುಳಸಿಗೌಡರ ಮನೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ, ಹೊನ್ನಳ್ಳಿಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ನನ್ನ ತಕರಾರಿಲ್ಲ, ಆದರೆ ಅಣೆಕಟ್ಟಿನಿಂದ ಊರು ಮುಳುಗಡೆಯಾಗುವುದಾದ್ರೆ ಈ ಯೋಜನೆ ಬೇಡವೇ ಬೇಡ. ಪರಿಸರಕ್ಕೆ ಮಾರಕವಾಗುವ ಯಾವ ಯೋಜನೆಗೂ ನನ್ನ ವಿರೋಧವಿದೆ. ಈ ಭಾಗದಲ್ಲಿ ಮರಗಳನ್ನ ಕಡಿಯಬಾರದೆಂದು ಮನವಿ ಸಲ್ಲಿಸಿದೆ. ಪ್ರಧಾನ ಮಂತ್ರಿಗಳಿಗೂ ಮನವಿ ಸಲ್ಲಿಸಿದ್ದೇನೆ. ಆದರೆ ಏಕಾಏಕಿ ಬಂದು ಮರಗಳನ್ನ ಕಡಿದಿರೋದು ತುಂಬಾ ನೋವಾಗಿದೆ. ನನ್ನ ಮನವಿಗೂ ಅಪಮಾನ ಮಾಡಿದ್ದಾರೆ ಎಂದು ಖೇದದಿಂದ ನುಡಿದರು. ನಾನು ನೆಟ್ಟಿ ಗಿಡ ಇಲ್ಲಿ ಆಣೆ ಕಟ್ಟುಕ ಮರನ ಕಡ್ದು ನಾಶಿ ಮಾಡಿರು. ನಾ ಕಟ್ಟುವುದು ಬೇಡ, ಮರ ಕಡುವುದು ಬೇಡ. ನಂಗೆ ಭಾಳ ಬೇಜಾರ ಹೋಗಿದ್ದು. ನಾ ಒಂದು ಗಿಡ ಇನ್ನು ಕಿತ್ತುದಿಲ್ಲ, ಕಡುದಿಲ್ಲ, ಏನಿಲ್ಲ ಆಗಿತ್ತು. ನಾ ಕೋಟಿ ಗಟ್ಟಲೆ ಗಿಡ ನೆಟ್ಟಿ. ಇದು ಅಷ್ಟು ನಾನೇ ನೆಟ್ಟದ್ದು. ನಮ್ಮ ಅರಣ್ಯಕ ಎಲ್ಲರೂ ಇವ್ರು. ನಾನು ಗಿಡ ನೆಟ್ಟು ದೀನವನಿ ಮಾಡ್ತೀನಿ. ನಂಗೆ ಭಾಳ ಬೇಜಾರಾಗಿದೆ. ಈಗ ಕಡಿದಿರಂದು ನೀವು ಕೊಡುವುದು ಬೇಡ, ಕಟ್ಟು ಮಾಡೋದು ಬೇಡ. ಕುಡುಕ್ ಬೇಕಾದ್ರೆ ನೀರು ತಕೋಗಿ. ಕಿಂಡಿ ಅಣೆಕಟ್ಟು ವಿರೋಧಿ ಹೋರಾಟ ಸಮಿತಿಯ ಕಾರ್ಯದರ್ಶಿ ಸಂತೋಷ್ ಗೌಡ ಮಾತನಾಡಿ, ಹೊನ್ನಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಏಕಾಏಕಿ ಬಂದು ಯಾರೂ ಇಲ್ಲದ ವೇಳೆಯಲ್ಲಿ 250 ಬೃಹತ್ ಪ್ರಮಾಣದ ಮರಗಳನ್ನ ಉರುಳಿಸಿರೋದು ವೃಕ್ಷ ಮಾತೆಗೂ ಪದ್ಮಶ್ರೀಗೂ ಮಾಡಿದ ಅಪಮಾನವಾಗಿದೆ ಎಂದರು. 2068ನೇ ವರ್ಷದವರೆಗೆ, ಈಗಿಂದ 2023ರಿಂದ 2068ನೇ ವರ್ಷದವರೆಗೆ 78.77 MLD ನೀರು ಬೇಡಿಕೆಯನ್ನು ಪೂರೈಸುವ ಯೋಜನೆಯಾಗಿರುತ್ತದೆ ಅಂತ ಹೇಳಿದಿರಿ. ನೀವು ಆ ಅಷ್ಟು ಪ್ರಮಾಣದ ನೀರು ಈಗ ನಿಮ್ಗೆ ಗಂಗಾವಳಿ ನದಿಯಲ್ಲಿ ಸಿಗ್ತದ? ಗಂಗಾವಳಿ ನದಿಗೆ ಇರುವಂತ 8 ಉಪನದಿಗಳು ಈಗಾಗಲೇ ಬತ್ತು ಹೋಗಿವೆ. ಗಂಗಾವಳಿ ನದಿ ಕೂಡ ಈಗ ಬತ್ತುವ ಸ್ಥಿತಿಯಲ್ಲಿ ಇದೆ. ಈಗಾಗಲೇ 3-4 ಕಡೆ ಅದು ಕಟ್ಟಾಗಿದೆ. ಈಗ ಮಾಗೋಡ್ ಹತ್ರ ನೀರು ಧುಮುಕ್ತಾ ಇಲ್ಲ. ಅಂದಮೇಲೆ ಈಗ ಅರ್ಬೈಲಿ ಕೆಳಭಾಗದಿಂದ ಏನು ಹರಿದು ಬರಬೇಕು ಅವಷ್ಟೇ ಹರಿದು ಬರಬೇಕಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಕೆಲವು ಭಾಗದಲ್ಲಿ ಹಳ್ಳ ತುಂಡಾಗುವ ಸ್ಥಿತಿಯಲ್ಲಿ ಇದೆ ಗಂಗಾವಳಿ ನದಿ. ನಿಮಗೆ ಸಾಕಷ್ಟು ಒಳಹರಿವು ಇಲ್ಲದೆ ಇದೆಯಾ? ನೀವು ಈಗ ವೆಂಟೆಡ್ ಬ್ಯಾರೇಜ್ ಕಟ್ಟಿ 78 MLD ನೀರನ್ನು ನೀವು ಸ್ಟೋರೇಜ್ ಮಾಡುವಷ್ಟು ಒಂದು ಕೆಪಾಸಿಟಿ ಇದೆಯಾ ನದಿಗೆ? ಅದನ್ನ ನೀವು ಪೂರೈಸೋಕೆ ಮಾಡ್ಲಿಕ್ಕೆ ಆಗತ್ತಾ ಅನ್ನುವುದೇ ನಮ್ದು ಒಂದು ಪ್ರಶ್ನೆ ಆಗಿದೆ. ಹಿಲ್ಲೂರು ವ್ಯಾಪ್ತಿಯ ರೈತ ಜಯಪ್ರಕಾಶ್ ಗೌಡ ಮಾತನಾಡಿ, ಮಾಹಿತಿಯ ಪ್ರಕಾರ ಈ 6 ಸರ್ವೆ ನಂಬರ್ಗಳ ಕೃಷಿ ಭೂಮಿ ಪೈಕಿ ಕೇವಲ 3 ಗುಂಟೆ ಕೃಷಿ ಭೂಮಿ ಮಾತ್ರ ಮುಳುಗಡೆಯಾಗುತ್ತದೆ. ಇವುಗಳ ಸರ್ವೆ ಕಾರ್ಯ ನಡೆಸಲಾಗುತ್ತದೆ ಎಂದಿದ್ದಾರೆ. ಹೋರಾಟ ಸಮಿತಿಯ ಸದಸ್ಯ ಆನಂದ್ ಗೌಡ ಮಾತನಾಡಿ, ಕುಡಿಯುವ ನೀರಿನ ಯೋಜನೆಗಾಗಿ ನಮ್ಮ ವಿರೋಧವಿಲ್ಲ. ಅಣೆಕಟ್ಟೆಯ ಎತ್ತರದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡಿ ಇಲ್ಲಿನ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ತುಳಸಿಗೌಡರ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ನಿರ್ಮಿಸಲು ಈಗಾಗಲೇ ಸರ್ಕಾರ ಯೋಚನೆ ಮಾಡಿದೆ. ಈ ಕಿಂಡಿ ಅಣೆಕಟ್ಟು ಕಟ್ಟುವುದೇ ಒಂದು ತರ ಹಾಸ್ಯಾಸ್ಪದವಾಗಿದೆ. ನಾವು ಯಾವುದೇ ಕಾರಣದಿಂದ ನೀರನ್ನ ಕೊಡ್ತಾ ಇದ್ದೇವೆ ಕಾರವಾರಕ್ಕೆ, ಯಾವತ್ತಿಂದ ಕೊಡ್ತಾ ಇದ್ದೇವೆ, ಈಗೂ ಕೂಡ ಕೊಡ್ತೇವೆ. ಕೆಲವಷ್ಟು ಸರ್ವೆ ನಂಬರ್ಗಳನ್ನ ಕೊಟ್ಟು ಇದನ್ನ ಸರ್ವೆ ಮಾಡಲು ಈಗ ರೆಡಿ ಆಗಿದ್ದಾರೆ. ಇದು ಹಾಸ್ಯಾಸ್ಪದವಾಗಿದೆ. ಯಾಕಂದ್ರೆ ತಗ್ಗು ಪ್ರದೇಶವನ್ನ ಬಿಟ್ಟು ಮೇಲ್ಗಡೆ ಪ್ರದೇಶದ ಎಲ್ಲ ಸರ್ವೆ ನಂಬರ್ಗಳನ್ನ ಪತ್ರಿಕೆಯಲ್ಲಿ ಕೊಟ್ಟಿದ್ದೀರಿ. ಆದ್ರೆ ಈಗ ನೋಡಿದ್ರೆ ತಗ್ಗು ಪ್ರದೇಶದಿಂದ ಕೂಡನೆಲ್ಲ ನೀವು 8 ಎಕರೆ ಮುಳುಗಡೆ ಆಗ್ತಾ ಇದ್ದೀರಿ. ಇದು ನೋಡ್ರೆ ಹಾಸ್ಯಾಸ್ಪದವಾಗಿದೆ. ಹಿಲ್ಲೂರು ಭಾಗದಲ್ಲಿ 6 ಸರ್ವೆ ನಂಬರ್ ಅನ್ನು ಕೊಟ್ಟಿದ್ದೀರಿ, ಬರೀ 3 ಗುಂಟೆ ಮುಳುಗ್ತಿದಂತೀರಿ. ಒಂದೊಂದು ಸರ್ವೆ ನಂಬರ್ದಲ್ಲಿ ಎಷ್ಟು ಮುಳುಗ್ತಿದಂತೆ ನಂಗೆ ವಿಚಿತ್ರ ಆಗಿದೆ. ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಿದವಾಗ ಯಾವುದೇ ಕೃಷಿ ಭೂಮಿ ಮುಳುಗುವುದಿಲ್ಲ, ಅರಣ್ಯ ಪ್ರದೇಶ ಅಷ್ಟೇ ಮುಳುಗ್ತಿದಂದಿದೆ. ಇದು ನಮ್ಗೆ ಕರೆಕ್ಟ್ ಆಗಿ ಯಾವ್ದು ಅಧಿಕಾರಿಗಳಿಂದ ಮಾಹಿತಿನೂ ಕೂಡ ಸಿಗ್ತಾ ಇಲ್ಲ. ಹಂಗಾಗಿ ನಮ್ದು ಇದರದ ವಿರೋಧ ಇದೆ. ತುಳಸಜ್ಜಿ ಕೂಡ ಅದೇ ಮಾತನ್ನು ಹೇಳಿದ್ರು. 1000 ಗಿಡಗಳನ್ನ ಅವರು ನೆಟ್ಟು ಬೆಳೆಸಿದ್ರು. ಅದೇ ಗಿಡ ಮುಳುಗಿ ಈಗ ಸಾಯ್ತಾ ಇದೆ. ಹಂಗಾಕಂಡು ನಮ್ದು ತುಳಸಜ್ಜಿ ಮುಂದಾಳತ್ವದಲ್ಲಿ ದೊಡ್ಡ ಬೃಹತ್ ಹೋರಾಟವಿದೆ ಅಂತ ಕಂಡು ನಾನು ಎಚ್ಚರಿಸುತ್ತಿದ್ದೇನೆ. ಇಲ್ಲಿ ಹೊನ್ನಳ್ಳಿಯಲ್ಲಿ ಡ್ಯಾಮ್ ಕಟ್ತಾ ಇದ್ದಾರೆ. ಆದ್ರೆ ಡ್ಯಾಮ್ ಕಟ್ಟುವ ನಾವು ಹಿಲ್ಲೂರು ಪಂಚಾಯತಿಯವರು ಡ್ಯಾಮ್ ಕಟ್ಟುವ ಪಕ್ಕದಲ್ಲಿ 16 ಮನೆ ಉಂಟು. 16 ಮನೆಯಲ್ಲಿ ಒಂದು ಹೆಸರನ್ನ ಪೇಪರ್ ನಲ್ಲಿ ಕೊಡ್ಲಿಲ್ಲ, ಮುಳುಗಡೆ ಕ್ಷೇತ್ರ ಅಂತ. ಅದೇ ಹಿಲ್ಲೂರು 6 ಕಿಲೋಮೀಟರ್ ಮೇಲೆ 6 ಕ್ಷೇತ್ರವನ್ನ ಮುಳುಗಡೆ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ಇದೊಂದು ಹಾಸ್ಯಾಸ್ಪದವಾಗಿದೆ. ಕೇವಲ 3 ಗುಂಟೆ ಮುಳುಗ್ತದೆ ಅಂತ RTC. ಇನ್ನು ನಾರಾಯಣ್ ಬೀರಾಗೌಡ ಮಾತನಾಡಿ, ಕಿಂಡಿ ಅಣೆಕಟ್ಟು ವಿಷಯದಲ್ಲಿ ಇಲ್ಲಿನ ರೈತರ ವಿರೋಧ ಇದೆ. ರೈತರ ಹೋರಾಟಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಜೊತೆಯಾಗಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಗೋಬಿ ಮಂಚೂರಿ ಮತ್ತು ಬೊಂಬಾಯಿ ಮಿಠಾಯಿ ತಿನಿಸಿಗೆ ಬಳಸುವ ವಿಷಕಾರಿ ಕೃತಕ ಬಣ್ಣ ಮತ್ತು ಟೇಸ್ಟಿಂಗ್ ಪೌಡರ್ ನಿಷೇಧಿಸಿದ್ದು, ಇದರಿಂದ ಆತಂಕಕ್ಕೊಳಗಾಗಿದ್ದ ಗೋಬಿ ಮಂಚೂರಿ ಅಂಗಡಿಕಾರರು ನಿಟ್ಟುಸಿರು ಬಿಡುವಂತಾಗಿದೆ.
ಕೊರೋನಾ ನಂತರ ಬೀದಿ ಬದಿ ವ್ಯಾಪಾರಿಗಳ ಗೋಳು ಹೇಳತೀರದ್ದಾಗಿತ್ತು. ಇತ್ತೀಚೆಗೆ ನಿಧಾನವಾಗಿ ಬದುಕು ಹಳಿಗೆ ಬರುವ ಸಮಯದಲ್ಲಿ ಗೋಬಿ ಮಂಚೂರಿ ಅಂಗಡಿಗಳನ್ನೇ ಬ್ಯಾನ್ ಮಾಡುವ ಮಾತುಗಳು ಬರಸಿಡಿಲಿನಂತೆ ಬಡಿದಿತ್ತು. ಇದರೊಂದಿಗೆ ಹೂಕೋಸು ಮತ್ತು ಎಲೆಕೋಸು ಬೆಳೆಯುವ ರೈತರಿಗೂ ಆತಂಕ ಎದುರಾಗಿತ್ತು. ಇದೀಗ ಸರ್ಕಾರ ಸ್ಪಷ್ಟಪಡಿಸಿದ್ದು, ಕಾಟನ್ ಕ್ಯಾಂಡಿಯಲ್ಲಿ ಬಳಸುವ ಕೃತಕ ಬಣ್ಣ ಬ್ಯಾನ್ ಮಾಡಿದ್ದು, ಬಣ್ಣ ಬಳಸದ ಕ್ಯಾಂಡಿಗೆ ಯಾವುದೇ ನಿರ್ಬಂಧವಿಲ್ಲ. ಹಾಗೆಯೇ ಕೆಮಿಕಲ್ ಯುಕ್ತ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿದ್ದು, ಅದಾವುದನ್ನ ಬಳಸದೆ ಮಾಡುವ ಗೋಬಿಗೆ ನಿರ್ಬಂಧವಿಲ್ಲ ಎನ್ನುವುದನ್ನ ಸ್ವತಃ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಯಲ್ಲಾಪುರ ಪಟ್ಟಣದ ಬೀದಿ ಬದಿ ಗೋಬಿ ಅಂಗಡಿಕಾರರು ಸರ್ಕಾರದ ನಿರ್ದೇಶನ ಪಾಲಿಸುತ್ತಿದ್ದು, ಬಣ್ಣ ಬಳಸದೆ ಟೇಸ್ಟಿಂಗ್ ಪೌಡರ್ ಹಾಕದೆ ಗೋಬಿ ಮಂಚೂರಿ ಮಾಡಲಾಗ್ತಿದೆ. ಕೆಲ ಸಮಯ ಗ್ರಾಹಕರಿಗೆ ರುಚಿಯಲ್ಲಿ ವ್ಯತ್ಯಾಸ ಕಂಡ್ರೂ ಆರೋಗ್ಯದ ದೃಷ್ಟಿಯಿಂದ ಇಂತಹ ನಿರ್ಧಾರಕ್ಕೆ ಒಗ್ಗಿಕೊಳ್ಳುವ ಮಾತುಗಳನ್ನಾಡ್ತಿದ್ದಾರೆ ಗ್ರಾಹಕರು. ಗೋಬಿ ಮಂಚೂರಿಯನ್ನ ಸುಮಾರು 20 ವರ್ಷಗಳಿಂದ ರಸ್ತೆ ಬದಿಯ ಗೂಡಂಗಡಿಯಲ್ಲಿ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ದು, ಗೋಬಿ ಮಾಡೋದನ್ನೇ ಬ್ಯಾನ್ ಮಾಡುತ್ತಾರೆಂಬುದನ್ನ ಕೇಳಿ ಆತಂಕವಾಗಿತ್ತು. ಆದರೆ ಕೆಮಿಕಲ್ ಬಳಕೆಯನ್ನ ಮಾತ್ರ ನಿಷೇಧಿಸಿರುವುದನ್ನ ಕೇಳಿ ಸಂತಸವಾಗಿದೆ. ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ಕಾಲಕಾಲಕ್ಕೆ ನಮ್ಮ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಂತಹ ವಿಷಕಾರಿ ವಸ್ತುಗಳನ್ನ ಬಳಸುತ್ತಿದ್ರೆ ಸೀಸ್ ಮಾಡಬಹುದಾಗಿದೆ. ಇದು ಆರೋಗ್ಯದ ವಿಚಾರವಾಗಿದ್ದರಿಂದ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಸ್ವಾಗತವಿದೆ ಎಂದು ಪಟ್ಟಣದ ಸುಪ್ರಿಯಾ ಗೋಬಿ ಅಂಗಡಿ ಮಾಲೀಕ ಪ್ರಕಾಶ್ ಶಂಕರಪ್ಪ ಪೂಜಾರಿ ಮತ್ತು ತಿಲಕ್ ಗೋಬಿ ಅಂಗಡಿ ಮಾಲೀಕ ಯಲ್ಲಪ್ಪ ಬದ್ದಿ ಕರಾವಳಿ ಮುಂಜಾವು ಡಿಜಿಟಲ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈ ನಿರ್ಧಾರ ತಗೊಂಡದೇ ಒಳ್ಳೆಯದಕ್ಕೆ ಅದು, ಆದರೆ ಅದು ಯಾವುದೂ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ. ಅದು ಆರೋಗ್ಯ ಇಲಾಖೆಯವರು, ಫುಡ್ ಇನ್ಸ್ಪೆಕ್ಟರ್ ಎನಿ ಟೈಮ್ ಬಂದು ಚೆಕ್ ಮಾಡ್ಕೊಂಡು ಹೋಗ್ಲಿ, ನಮಗೆ ಏನ್ ತೊಂದರೆ ಇಲ್ಲ. ನಮ್ಮಲ್ಲಿ ಏನಾದ್ರೂ ಅಂತ ಕೆಮಿಕಲ್ ಇದ್ದಿದ್ದು ಗೊತ್ತಾದ್ರೆ ಅವ್ರು ನಮ್ಮ ಅಂಗಡಿನೇ ಸೀಜ್ ಮಾಡಿ ಹೋಗ್ಲಿ, ನಮ್ಮ ಲೈಸೆನ್ಸ್ ರದ್ದು ಮಾಡ್ಲಿ, ಅದಕ್ಕೆ ನಮಗೆ ಒಪ್ಪಿಗೆ ಉಂಟು. ಕಾಳಿ ಸೇತುವೆಗೆ ಬೀದಿ ದೀಪ ಅಳವಡಿಸದೆ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದ್ದು, ಮಾರ್ಚ್ ಅಂತ್ಯದೊಳಗೆ ಕಾಳಿ ಸೇತುವೆ ಮೇಲೆ ಬೀದಿ ದೀಪಗಳನ್ನ ಅಳವಡಿಸದಿದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ವಿನೂತನ ರೀತಿಯಲ್ಲಿ ಕಾಳಿ ಸೇತುವೆ ಮೇಲೆ ಪ್ರತಿಭಟಿಸಲಾಗುವುದು ಎಂದು ಮಾಧವ್ ನಾಯಕ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ತಿಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದುವರೆಗೂ ಅಪೂರ್ಣವಾಗಿದ್ದು, ಅವೈಜ್ಞಾನಿಕವಾಗಿ ಕರಾವಳಿಯಲ್ಲಿ ಮಾಡಲಾಗಿದೆ. ಸಮರ್ಪಕವಾದ ಕಾಮಗಾರಿ ಮಾಡದೇ ಇರೋದ್ರಿಂದ ನೂರಾರು ಸಾವು ನೋವುಗಳು, ಅಪಘಾತಗಳು, ಮಳೆಗಾಲದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಸಹಿತ ಆಗಿದೆ. ಯಾವುದೇ ಸಮರ್ಪಕ ಕಾಮಗಾರಿ ಪೂರ್ಣಗೊಳಿಸದೆ ಕಳೆದ 2 ವರ್ಷಗಳ ಹಿಂದೆಯೇ ಉತ್ತರ ಕನ್ನಡ ಜಿಲ್ಲೆಯ ಒಳಗೆ 2 ಕಡೆ ಟೋಲ್ ಶುಲ್ಕವನ್ನ ತೆಗೆದುಕೊಳ್ಳಲು ಪ್ರಾರಂಭಿಸಿರುತ್ತಾರೆ. ಇದು ಐಆರ್ಬಿಯವರ ಸುಲಿಗೆ ಕೇಂದ್ರದಂತಿದೆ. ಕೋಡಿಬಾಗ ಸದಾಶಿವಗಡ ಕೂಡುವ ಕಾಳಿ ಸೇತುವೆಗೆ ಒಂದೇ ಒಂದು ವಿದ್ಯುತ್ ದೀಪ ಅಳವಡಿಸಿಲ್ಲ. ಆದ್ದರಿಂದ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಚಲಿಸುವಾಗ ಭಯಾನಕ ವಾತಾವರಣ ಸೃಷ್ಟಿಯಾಗುತ್ತದೆ. ಇಲ್ಲಿ ದರೋಡೆಗೆ ಯತ್ನಿಸಿದ ಉದಾಹರಣೆಗಳು ಇವೆ. ಆದ್ದರಿಂದ ಕೂಡಲೇ ಸದರಿ ಸೇತುವೆಗೆ 2 ಬದಿಯಲ್ಲಿ ವಿದ್ಯುತ್ ದೀಪಗಳನ್ನು ಶೀಘ್ರವಾಗಿ ಅಳವಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಬೇಕಾಗಿ ವಿನಂತಿ ಮಾಡಿದ್ದಾರೆ. ಕಾಳಿ ಸೇತುವೆ ಮೇಲೆ ಬೀದಿ ದೀಪಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಇಲ್ಲಿ 68 ಬೀದಿ ದೀಪಗಳನ್ನು ಅಳವಡಿಕೆ ಮಾಡಿದ್ದೇವೆ ಎಂದು ಐಆರ್ಬಿಯವರು ಕೆಡಿಪಿ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಳಿ ಸೇತುವೆ ಉದ್ದಕ್ಕೂ ಸಂಚರಿಸಿ ವಿಡಿಯೋ ಮಾಡಿ ಇಲ್ಲಿ ಒಂದೇ ಒಂದು ಬೀದಿ ದೀಪ ಕಾಣಿಸುತ್ತಿಲ್ಲ ಎನ್ನುವುದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗುವುದು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ತಿಳಿಸಿದ್ದಾರೆ. ಹೊಸ ಸೇತುವೆ ಇದು ಸೇತುವೆ ಮಾಡಿ ಸುಮಾರು 2-3 ವರ್ಷನೇ ಕಳೆದು ಹೋಗಿದೆ. ಆದರೆ ಇವತ್ತಿಗೂ ಒಂದು ಬೀದಿ ಕಂಬಗಳು ಇಲ್ಲ, ಯಾವುದೇ ಲೈಟ್ಗಳಿಲ್ಲ. ಇಲ್ಲಿ ರಾತ್ರಿ ಬಹಳಷ್ಟು ಅನಾಹುತಗಳಾಗ್ತವೆ, ಜೀವಹಾನಿ ಆಗ್ತವೆ, ದರೋಡೆಗಳಾಗುವಂತಹ ಸಂಭವ ಇದೆ. ಆದ್ದರಿಂದ ಇವತ್ತು ನಾವು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಂಡು ಹೋದಾಗ ಇಲ್ಲ ಇಲ್ಲಿ 68 ಕಂಬಗಳನ್ನು ಅಳವಡಿಸಿದ್ದಾರೆ ಅಂತ ಹೇಳಿ ಐಆರ್ಬಿ ಅವರು ತಮಗೆ ತಿಳಿಸಿದ್ದಾರೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು. ಆದರೆ ಅದನ್ನು ಸತ್ಯ ಇದೆಯೋ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ನೋಡಿದರೆ ಒಂದೇ ಒಂದು ಕಂಬ ಸಹಿತ ಇಲ್ಲಿ ಹಾಕಿಲ್ಲ, ಯಾವುದೇ ಒಂದು ಬೀದಿ ದೀಪ ಕಂಬ ಯಾವುದೂ ಹಾಕಿಲ್ಲ ಅಂತ ಹೇಳುವಂಥದ್ದನ್ನು ಈಗ ನಾವು ಮನಗಂಡಿದ್ದೇವೆ. ಈ ವಿಡಿಯೋವನ್ನು ಸಹಿತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೇವೆ. ಒಂದು ವೇಳೆ ಇವರು ಇದೇ ಮಾರ್ಚ್ ಒಳಗಡೆ ಇಲ್ಲಿ ಕಂಬ ಹಾಕಲಿಕ್ಕೆ ಕ್ರಮ ತಗೊಳ್ಬೇಕಾದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿನೂತನಕಾರಿಯಾಗಿ ಸಾರ್ವಜನಿಕರು ಮತ್ತು ಎಲ್ಲ ಸಂಘಟನೆಯವರು ಸೇರಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಕಾರವಾರ ನಗರದ ಕೆಎಚ್ಬಿ ಕಾಲೋನಿಯಲ್ಲಿರುವ ಜಿಎಸ್ಟಿ ಕಚೇರಿಯಲ್ಲಿ ಧಾರವಾಡ ವಿಭಾಗ ಕಚೇರಿ ಜಂಟಿ ಆಯುಕ್ತರು ಸಭೆ ನಡೆಸಿ ವ್ಯಾಪಾರಿಗಳು ಹಾಗೂ ಗುತ್ತಿಗೆದಾರರು ಎದುರಿಸುತ್ತಿರುವ ಸಮಸ್ಯೆ ಆಲಿಸಲಿದ್ದಾರೆ ಎಂದು ಕಾರವಾರ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ತಿಳಿಸಿದ್ದಾರೆ. ಕಾರವಾರ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು,
ಜಿಎಸ್ಟಿಯಲ್ಲಿನ ಗೊಂದಲಗಳಿಂದಾಗಿ ಗುತ್ತಿಗೆದಾರರು ತೀವ್ರವಾಗಿ ಪರದಾಡುವಂತಾಗಿದೆ. 5-6 ವರ್ಷಗಳ ಹಿಂದಿನ ಲೆಕ್ಕಾಚಾರ ಈಗ ಮಾಡಿ ಕೋಟ್ಯಾಂತರ ರೂಪಾಯಿ ಜಿಎಸ್ಟಿ ಹಣ ತುಂಬುವಂತೆ ಗುತ್ತಿಗೆದಾರರಿಗೆ ನೋಟಿಸ್ ಬರಲಾರಂಭಿಸಿವೆ. ಹಲವರ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನ ಅವರೇ ಭರಿಸಿಕೊಳ್ತಿದ್ದಾರೆ. ಇದೇ ಕಾರಣದಿಂದ ಅಂಕೋಲಾದ ಗುತ್ತಿಗೆದಾರ ಬಾಲಚಂದ್ರ ನಾಯಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರ ಬ್ಯಾಂಕ್ ಖಾತೆಯನ್ನು ಕೂಡ ಸೀಸ್ ಮಾಡಲಾಗಿತ್ತು. ಈ ಸಮಸ್ಯೆ ಬಗ್ಗೆ ಧಾರವಾಡ ವಿಭಾಗ ಕಚೇರಿ ಜಂಟಿ ಆಯುಕ್ತ ನಾಗರಾಜರ ಗಮನಕ್ಕೆ ತಂದು ಒಂದು ಸಭೆ ನಡೆಸಿ ಜಿಎಸ್ಟಿ ಬಗ್ಗೆ ಸೂಕ್ತ ಮಾಹಿತಿ ತಿಳುವಳಿಕೆ ನೀಡುವಂತೆ ಕೋರಿಕೊಂಡ ಹಿನ್ನೆಲೆಯಲ್ಲಿ ಅವರು ಮಾರ್ಚ್ 14ರಂದು ಕಾರವಾರಕ್ಕೆ ಬಂದು ಸಭೆ ನಡೆಸಿ ಮಾಹಿತಿ ನೀಡೋದರ ಜೊತೆಗೆ ನಮ್ಮ ಸಮಸ್ಯೆ ಆಲಿಸುವ ಭರವಸೆ ನೀಡಿದ್ದಾರೆ ಎಂದರು. ನಮ್ಮ ಅಹವಾಲನ್ನ ಮತ್ತು ನಮಗೆ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು KSBಯಲ್ಲಿರುವಂತಹ GST ಆಫೀಸ್ನಲ್ಲೇ ಅಲ್ಲೇ ಅವರು ಮಾಡ್ತಾರೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಯಾರು GST ಪೇ ಇದ್ದಾರೆ, ಯಾರಿಗೆ ತೊಂದರೆ ಆಗಿದೆ ಮತ್ತು ಯಾರಿಗೆ ತಿಳುವಳಿಕೆ ಬೇಕು, ತಮ್ಮ ಸಮಸ್ಯೆಯನ್ನು ಏನು ಅಂತ ಹೇಳಿಕೊಂಡು ಈ ಸರ್ಕಾರದ ಮಟ್ಟದಲ್ಲಿ ಇದು ಆಗಬೇಕಾದಂಥ ಕೆಲಸ ಆಗ್ತದೆ. ಏನಾಗ್ತದೆ, ಇಲ್ಲಿ ನಾವೇನಾದ್ರೂ ಹೇಳ್ಕೊಂಡು ಸಹಿತ ಏನಿರ್ತಾ ಹೋಗಬೇಕಾಗಿದೆ. ಇದು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರೋದ್ರಿಂದ ಈ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಪರಿವರ್ತನೆ ಆಗಬೇಕು, ಸರಳೀಕರಣ ಆಗಬೇಕು. ಈಗ ಒಂದು ನೋಟಿಸ್ನಲ್ಲಿ ಸಿಂಪಲ್ ಆಗಿರುವಂತಹದ್ದು 5-6 ಪೇಜ್ನಲ್ಲಿ ಕೊಡ್ತಾರೆ. ಅದು ನಮಗೆ ಭಾರತ ಭಾಷೆಯಲ್ಲಿ ಸಹಿತ ಇರ್ತದೆ. ಕೆಲವರಿಗೆ ಕಾಂಟ್ರಾಕ್ಟರಿಗೆ ಗೊತ್ತಾಗೋದಿಲ್ಲ. ಇಂಥವೆಲ್ಲ ಸಮಸ್ಯೆಗಳು ಉದ್ಭವಿಸ್ತವೆ. ಅವ್ರು ಹೇಳುವಂಥದ್ದು ನಮ್ಗೆ ತಿಳಿಯೋದಿಲ್ಲ, ನಾವು ಅರ್ಥ ಮಾಡ್ಕೊಂಡಿದ್ದು ಅವ್ರಿಗೆ ಗೊತ್ತಾಗುತ್ತಿಲ್ಲ. ಇಂಥ ಗೊಂದಲಗಳಿದ್ದಾವೆ. GSTಯಲ್ಲಿ ಇಲ್ಲಿ GST ಟ್ಯಾಕ್ಸ್ ಕನ್ಸಲ್ಟೆಂಟ್ ಇದ್ದಾರೆ. ಅವ್ರಿಗೆ ಕೇಳಿದರೆ ಇಲ್ಲ ಇದು ಗೊಂದಲ ಇದೆ, ಈ ಒಂಥರ ಕೆಲವರು ಹೇಳ್ತಾರೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಪ್ರೀತಂ ಮಾಸೂರ್ಕರ್ ಅವರು ಮಾತನಾಡಿ, ಜಿಎಸ್ಟಿ ಬಗ್ಗೆ ಮಾಹಿತಿ ನೀಡುವ ಬದಲು ನಮಗೆ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗ್ತಿದೆ. ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಲಾಗ್ತಿದೆ. ನಮ್ಮ ಮೇಲೆ ಈ ರೀತಿ ಪ್ರಹಾರ ಮಾಡುತ್ತಿರುವುದು ಸರಿಯಲ್ಲ. ಜಿಎಸ್ಟಿ ಕುರಿತು ನೀಡುವ ನೋಟಿಸ್ ನಮಗಷ್ಟೇ ಅಲ್ಲ, ನಮ್ಮ ಕಾನೂನು ಸಲಹೆಗಾರರಿಗೂ ಅರ್ಥವಾಗ್ತಿಲ್ಲ ಎಂದರು. ಅದರ ಮೇಲೆ 18% GST ಇದೆ. ಕೆಲವು ಟೆಂಡರ್ ಅಲ್ಲಿ ಇನ್ಕ್ಲೂಡಿಂಗ್ GST ಅಂತ ಹೇಳಿ ಟೆಂಡರ್ ತೆಗಿತಾರೆ. ಕೆಲವೊಂದರಲ್ಲಿ 18% ಸಪರೇಟ್ ಪೇ ಮಾಡ್ತಾರೆ. ನಿಮ್ ಬಿಲ್ ಎಷ್ಟಾಯ್ತಲ್ಲ, ಈಗ ನೀವು 10 ಲಕ್ಷ ಇದರಲ್ಲಿ 8 ಲಕ್ಷದ ಕೆಲಸ ಮಾಡಿದ್ರೆ 8 ಲಕ್ಷ ಕೆಲಸ ಮಾಡಿದ ನಂತರ ಅದರ ಮೇಲೆ 18% GST ಆಡ್ ಮಾಡಿ ನಮಗೆ ಪೇಮೆಂಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಫೈನ್. ಈಗ ನಮ್ಮಲ್ಲಿ ಏನಾಗಿದೆ, ಸಪೋಸ್ ನಾನು ನಿಮ್ಮ ಹತ್ರ ಒಂದು ನೀವು ಸಪ್ಲೈ ಆಗ್ತಿರ್ಬೋದು, ಸ್ಟೀಲ್ ಸಪ್ಲೈ ಅಥವಾ ಸಿಮೆಂಟ್ ಸಪ್ಲೈ, ನಾನು ನಿಮ್ಮ ಹತ್ರ ಸ್ಟೀಲ್ ತಗೊಂಡಿದ್ರೆ ಒಂದು 20 ಲಕ್ಷದ್ದು. 20 ಲಕ್ಷದಲ್ಲಿ 18 3,60,000 ರೂಪಾಯಿ GST. ನಾನು GST ಅಮೌಂಟ್ ಕಟ್ಟಿ ನಿಮ್ಮ ಹತ್ರ ನಾನು ಮಟೀರಿಯಲ್ ತಗೊಳ್ತೇನೆ ಸ್ಟೀಲನ್ನು. ಆದರೆ ನೀವೇನು ಮಾಡ್ತೀರಿ, ಆ 3,60,000 ನನ್ನ ಹತ್ರ ತಗೊಂಡಿದ್ದು ನೀವು ಕೋರ್ಟರಲ್ಲಿ ಗೌರ್ಮೆಂಟಿಗೆ ನೀವು ಪೇ ಮಾಡೋದಿಲ್ಲ ಮತ್ತು ನೀವು ಶೋ ಮಾಡೋದಿಲ್ಲ. ಅದು ಶೋ ಮಾಡಿಲ್ಲ ಅಂದರೆ ಗೌರ್ಮೆಂಟ್ ಏನಂತಂದರೆ ಅದಕ್ಕೆ ನೀವು ಜವಾಬ್ದಾರಿ, ಅಂದರೆ ನಾವು ಜವಾಬ್ದಾರಿ. ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಮಾಳ್ಸಿಕರ್, ಭೋಜರಾಜ್, ರೂಪೇಶ್ ನಾಯ್ಕ್, ರಾಮನಾಥ್, ರಾಜೇಂದ್ರ ಅಂಚೇಕರ್, ಸೋಮನಾಥ್ ಪುರುಳೇಕರ್, ರಾಜೇಶ್ ಶೇಟ್, ಸತೀಶ್ ನಾಯ್ಕ್, ಪಿಕೆ ನಾಯ್ಕ್, ರೋಹಿದಾಸ್ ಕೋಠಾರ್ಕರ್, ರವೀಂದ್ರ ಕೇಳ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಬಳಿ ಗಂಗಾವಳಿ ನದಿಗೆ ಕಿಂಡಿ ಅಣೆಕಟ್ಟು ನಿರ್ಮಿಸುವುದಕ್ಕಾಗಿ ರೈತರ ಜಮೀನನ್ನ ಸರ್ವೆ ಮಾಡಲು ಬಂದ ಅಧಿಕಾರಿಗಳು ಮತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯವರಿಗೆ ವಿರೋಧ ವ್ಯಕ್ತಪಡಿಸಲಾಯಿತು. ಸರ್ವೆಗೆ ಮುಂದಾದ ಅಧಿಕಾರಿಗಳಿಗೆ ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡ ಹಾಗೂ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್ ನೇತೃತ್ವದಲ್ಲಿ ಸ್ಥಳೀಯ ರೈತರು ವಿರೋಧಿಸಿ ಸರ್ವೆ ಕಾರ್ಯ ತಡೆ ಹಿಡಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ತುಳಸಿಗೌಡ ಮಾತನಾಡಿ, ಅರಣ್ಯ ನಿರ್ಮಾಣ ಮತ್ತು ಪರಿಸರ ರಕ್ಷಣೆಗಾಗಿ ರಾಷ್ಟ್ರದ ಪದ್ಮಶ್ರೀ ಪ್ರಶಸ್ತಿಯನ್ನ ನನಗೆ ನೀಡಿದ್ದರು. ಆದರೆ ಈಗ ನಾನು ನೆಟ್ಟು ಸಂರಕ್ಷಿಸಿದ ಗಿಡಗಳನ್ನೇ ಕಡಿಯೋದಕ್ಕೆ ಮುಂದಾಗಿರೋದು ಸರಿಯಲ್ಲ. ಆದ್ದರಿಂದ ಇಲ್ಲಿಯ 1 ಇಂಚು ಅರಣ್ಯವನ್ನ ಕಡಿಯಲು ನೀರಿನಲ್ಲಿ ಮುಳುಗಿಸಲು ಅವಕಾಶ ನೀಡಲಾರೆ ಎಂದು ಅಧಿಕಾರಿಗಳಿಗೆ ಹೇಳಿದ್ರು. ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್ ಮಾತನಾಡಿ, ಒಳಹರಿವಿಲ್ಲದೆ ಬರಡಾಗಿರುವ ಒಣ ನದಿಗೆ ಅಣೆಕಟ್ಟು ಕಟ್ಟಿ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಅನಾವಶ್ಯಕವಾಗಿ ಅರಣ್ಯ ಮತ್ತು ಕೃಷಿ ಭೂಮಿಯನ್ನ ನಾಶ ಮಾಡುವ ಈ ಯೋಜನೆಯನ್ನ ವಿರೋಧಿಸುತ್ತೇವೆ ಎಂದರು. ಹೋರಾಟದಲ್ಲಿ ಭಾಗವಹಿಸಿದ ಸ್ಥಳೀಯ ರೈತರು ಒಗ್ಗಟ್ಟಾಗಿ ಈ ಯೋಜನೆಯನ್ನ ವಿರೋಧಿಸಿದ್ರು. ಪ್ರಕರಣ ನ್ಯಾಯಾಲಯದಲ್ಲಿದ್ದು ಯೋಜನೆಗೆ ಮುಂದಾಗಿರೋದು ಸರಿಯಲ್ಲ. ಮುಂದಾದ್ರೆ ಶಾಸಕರ ಹಾಗೂ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಸ್ಥಳೀಯರ ವಿರೋಧದಿಂದಾಗಿ ಸರ್ವೆ ಕಾರ್ಯ ಮಾಡದೆ ಅಧಿಕಾರಿಗಳು ಸುಮ್ಮನೆ ಮರಳುವಂತಾಯಿತು. ಯೋಜನೆ ವಿರುದ್ಧ ರೈತರು ಪದ್ಮಶ್ರೀ ತುಳಸಿಗೌಡರ ನೇತೃತ್ವದಲ್ಲಿ ಹಸಿರು ಪೀಠಕ್ಕೆ ದೂರು ನೀಡಲು ನಿರ್ಧರಿಸಿದ್ದಾರೆ. 100 ಎಕರೆ
ಕೆರೆಯನ್ನು ಮಾಡಿ ಅಲ್ಲಿಂದ ನೀವು ನೀರು ಡಂಪ್ ಮಾಡಿದ್ರು ಕೂಡ ಏನು ಯಾರಿಗೂ ಕೂಡ ತೊಂದರೆ ಇಲ್ಲ. ನಿಮಗೆ ಸರ್ಕಾರಕ್ಕೆ ಅಥವಾ ಜನಪ್ರತಿನಿಧಿಗಳಿಗೆ ಅಥವಾ ಅಧಿಕಾರಿಗಳಿಗೆ ನಾವು ಜನರಿಗೆ ಏನಾದ್ರೂ ತೊಂದರೆ ಕೊಟ್ಟೇ ಒಂದು ಕೆಲಸ ಮಾಡಿದ್ರೆ ತೃಪ್ತಿ ಅಂತ ಹೇಳಿದ್ರೆ ನಾವೇನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ತಾ ಇದೀವಿ, ಇಲ್ಲಿ ಅನುಭವಿಸ್ತಾ ಇದೀವಿ. ನಾವು ಈಗ ಯಾವುದೇ ಸರ್ವೇರಿಗೆ ಯಾವುದೇ ವಿಜ್ಞಾನಿಗೆ ನಮ್ಮ ಹಾಗೆ ಮುಳುಗೆ ಅಭ್ಯಾಸ ಇಲ್ಲ. ನಾವು 19ನೇ ಇಸ್ವಿಲಿ ಮುಳುಗೆದ್ದವರು, 21ನೇ ಇಸ್ವಿಲಿ ಮುಳುಗೆದಿದ್ದೇವೆ. ನಾವು ನೀರು ಎಷ್ಟು ಬಂದ್ರೆ ಎಲ್ಲಿಗೆ ಬರ್ತದೆ ಹೇಳ್ತಕ್ಕಂಥ ನಿಮ್ಮ ಸರ್ವೆ ಆ ಮಿಷನ್ ಆ ಕಡೆ ಇಡಿ, ನಾವು ಕಾಟೋ ಕಾಟ್ ಇಲ್ಲಿಗೆ ಬಂದ್ರೆ ಇಷ್ಟಕ್ಕೆ ಬರ್ತದೆ ಅಂತ ನಾವು ಸ್ಪಷ್ಟ ಕೊಡ್ತೇವೆ. ಅಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಸರ್ವೇರ್ಗಳು ಇಲ್ಲೇ ಇದ್ದಾರೆ. ನಾವ್ ಹೇಳ್ತಾ ಇದೀವಿ. ಹಾಗಾಗಿ ನಾವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ನೀವು 8.5 ಮೀಟರು 11 ಮೀಟರು 5.5 ಮೀಟರು ನಮ್ದು ಮೀಟರ್ ಲೆಕ್ಕಾಚಾರದ ಯಾವುದೇ ಡ್ಯಾಮ್ ಅನ್ನು ನಾವು ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತ 12ನೇ ಇಸ್ವಿಯಿಂದ ನಾವು ಹೇಳ್ತಾ ಬಂದಿದ್ದೀವಿ. ಹೈಕೋರ್ಟ್ ಅಲ್ಲಿ ಸಹಿತ PIL ಅನ್ನು ಹಾಕಿದ್ದೀವಿ. ನಾವು ತೀರ್ಮಾನ ಬಂದ್ರೆ ಹೈಕೋರ್ಟ್ ಇಂದ ತೀರ್ಮಾನ ಬಂದಿದ್ರು ಓಕೆ, ನಾವೇನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಹಸಿರು ಪೀಠಕ್ಕೆ ಹೋಗೋ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಜ್ಜಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಒಳ್ಳೆ ರತ್ನ ಇಲ್ಲಿದೆ. ಯಾಕಾಗಿ ಕೊಟ್ಟರು ಸರ್ಕಾರ ಅಂದ್ರೆ ನಾವು ಸೇರಿ ಯಾಕೆ ಕೊಟ್ಟಾಯ್ತು ಅವರಿಗೆ? ಪರಿಸರವನ್ನ ಬೆಳೆಸಿದ್ದಾರೆ ಹೇಳ್ತಕ್ಕಂತ ಒಂದು ಹೆಮ್ಮೆಯಿಂದ ಅವರಿಗೆ ನಾವು ಕೊಟ್ಟಿದ್ದೀವಿ. ಅವರೇ ನೆಟ್ಟಂತ ಗಿಡವನ್ನ ಯಾರಿಗೂ ಗೊತ್ತಿಲ್ಲ ಹಾಗೆ ಕಡ್ದು ಹಾಕಿ ಹೋಗ್ತಾರೆ ಅಂತ ಆದ್ರೆ ಪ್ರಶಸ್ತಿ ಕೊಡುವುದು ಯಾಕೆ, ಗಿಡ ಕಡಿಯುವುದು ಯಾಕೆ ಅನ್ನೋದಕ್ಕೆ ಉತ್ತರ ನಮಗೆ ಸರ್ಕಾರ ಕೊಡಬೇಕು. ಇಲ್ಲಿ ಉತ್ತರ ಕೊಡ್ತಕ್ಕಂಥ ಅಧಿಕಾರಿಗಳು ಇದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಪ್ರಶ್ನೆ ಯಾವಾಗ ಯಾರೇ ಬಂದ್ರು ಇಷ್ಟು ಪ್ರಶ್ನೆಗಳು ನಾವು ಕೇಳ್ತಾನೆ ಇದೀವಿ ಅವ್ರ ಕಡೆಗೆ. ಅವ್ರ ಜೀವ ಇರುವಾಗಲೇ ಅವ್ರು ನೆಟ್ಟಿರ್ತಕ್ಕಂಥ ಹೆತ್ತಿರ್ತಕ್ಕಂಥ ಮಕ್ಕಳನ್ನ ಕಡ್ದು ಹಾಕ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಏನು ಬೆಲೆ ಬಂತು? ಕೊಟ್ಟಿರೋ ಪ್ರಶಸ್ತಿಗೆ ಏನು ಬೆಲೆ ಬಂತು? ಯಾಕಾಗಿ ಕೊಡ್ತಾ ಇದ್ದೀರಿ? ಪ್ರಶಸ್ತಿನ ನಿಲ್ಲಿಸಿಬಿಡಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.